ಅಮ್ಮ ಅಮ್ಮ. ಅಯ್ಯಪ್ಪ ಮೋನು, ಇದೇನಲ್ಲ ಎಲೆ ಮದುವೆ ಆಗಿ ಬಂದಿದೀಯಾ? ಹ್ಞೂನಮ್ಮ, ನಾನು ಸಿಂಧು ಮದುವೆ ಆಗಿ ಬಂದಿದ್ದೀವಿ. ಅಯ್ಯೋ, ನನ್ನ ಕೈಲಂತೂ ನಂಬೋದಕ್ಕಾಗ್ತಾ ಇಲ್ಲ ಮನು. ಈ ಆ, ಅಲ್ಲ ಕಣೋ, ನೀನು ನಮ್ಮ ತಗೊಂಡು ಮಾತಾದ್ರೂ ಹೇಳಿಲ್ವಲ್ಲೋ. ಹಿಂಗೆ ಮದುವೆ ಆಗಿ ಹಿಂಗೆ ಸಡನ್ನಾಗಿ ಬಂದು ಹಿಂಗೆ ನಿಂತ್ಕೊಬಿಟ್ರೆ. ಅಮ್ಮ, ನಾನು ಸಿಂಧು ತುಂಬ ಇಷ್ಟಪಟ್ಟಿದ್ವಮ್ಮ. ಅದಕ್ಕೇ ನಾವಿಬ್ಬರು ಮದುವೆ ಆಗ್ಬಿಟ್ವಿ. ಅವರಮ್ಮ ಮದುವೆ ಮಾಡಬೇಕು ಅಂತ ಹೇಳಿ ತುಂಬ ಪ್ರಯತ್ನ ಪಡ್ತಾ ಇತ್ತಂತೆ. ಅದಕ್ಕೆ ಅವಳಿಗೆ ಇಷ್ಟ ಇಲ್ಲ, ನೀನು ನನ್ನ ಮದುವೆ ಆಗಲೇಬೇಕು ಅಂತ ಹೇಳಿ ತುಂಬ ಬಲವಂತ ಮಾಡಿದ್ಲು. ನನಗೂ ಅವಳನ್ನ ಬಿಟ್ಟು ಬೇರೆ ಹುಡುಗಿನ ಮದುವೆ ಅದಕ್ಕೆ ಇಷ್ಟ ಇರಲಿಲ್ಲ, ಅವಳನ್ನ ಬಿಟ್ಕೊಡೋದಕ್ಕೂ ಇಷ್ಟ ಇರಲಿಲ್ಲ ಬೇರೆ ಕಡೆಗೆ. ಅದಕ್ಕೆ ಮದುವೆ ಆಗ್ಬಿಟ್ಟು ಬಂದ್ವಿ ಅಮ್ಮ. ಅಯ್ಯೋ ತಾಡಿ, ಸಂಗೀತನ ಕರಿತೀನಿ. ಸಂಗೀತ, ರಾಜು, ಸಂಗೀತ ಬರ್ರಮ್ಮ ಇಲ್ಲಿ. ಒಂದು ಮಾತು ಹೇಳಲಿಲ್ವಲ್ಲೋ ನಮಗೆ. ಅಲ್ಲ, ನಿಮ್ಮ ಅಣ್ಣ ತಗನಾಗಲಿ ಒಂದು ಮಾತು ಹೇಳಲಿಲ್ವಿ? ಹೋಗಿ ಕೇಳಿ ಸುಮ್ಮನೆ ಮದುವೆ ಮಾಡ್ತಿದ್ವಿ ನಾವು. ಅವ್ರ ಅಮ್ಮನ ಹೋಗಿ ಕೇಳ್ತಿದ್ವಿ. ಆಂಟಿ, ನಮ್ಮಮ್ಮ ಒಪ್ತಾ ಇರಲಿಲ್ಲ. ಏನೇ ಅಂದ್ರೂ ನೀವು ಬಂದು ಕೇಳಿದ್ರು ಕೊಡ್ತಾ ಇರಲಿಲ್ಲ. ಬಿಡಿ, ನಾವಿಬ್ಬರು ಮದುವೆ ಆಗಿ ಬಂದಿದ್ದೀವಿ. ಸುಮ್ಮನೆ ಫ್ರೆಂಡ್ ಜೊತೆಗೆ ಎಲ್ಗಾನ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಹೋಗಿ ಹಿಂಗೆ ಮದುವೆ ಆಗಿ ಬಂದವನಲ್ಲ ಇವನು. ಅಯ್ಯೋ ದೇವ್ರೆ, ಇವನು. ಸಂಗೀತ ಅಮ್ಮಳೇ ಬಾರಮ್ಮ. ಅಯ್ಯೋ, ಓಹೋ, ಇದೇನತ್ತೆ? ಇದು ನಮ್ಮನು ಮದುವೆ ಆಗಿ ಬಂದಿದ್ದಾನ ನೋಡೆ. ಸಂಗೀತ ಯಾರಿಗೂ ಹೇಳಿಲ್ಲ ಕೇಳಿಲ್ಲ, ಸುಮ್ಮನೆ ಕರ್ಕೊಂಡೋಗಿ ಮದುವೆ ಆಗಿ ಬಂದವನಿ. ಇವಳನ್ನಲ್ಲ ತಮ್ಮನ ಮಗಳನ್ನ. ಅದೇ ಅಲ್ಲಿ ಕೆಳಗೆ ಇದ್ದಾರಲ್ಲಮ್ಮ, ಅಲ್ಲಿ ಕೆಳಗೆ ಅವು ಅಲ್ಲಿ ಕಡೆ ಕೈದಾರಲ್ಲ, ಅವ್ರ ಮನೆಗಳು ದುಡುಗಿ ಇದು ಅಲ್ಲ ತಮ್ಮ, ಬಸವರಾಜಣ್ಣನ ಮಗಳು. ಅಯ್ಯೋ ಮನು, ನಾನು ಕೇಳ್ತಾ ಇದ್ದೆ ತಾನೆ. ಮನು, ಯಾವುದಾದ್ರೂ ಹುಡುಗಿನ ಇಷ್ಟಪಟ್ಟಿದ್ರೆ ಹೇಳಪ್ಪ, ನಾವಂತೂ ಹಿಂಗೆ ಮದುವೆ ಆದ್ವಿ, ನೀನು ಹಿಂಗೆ ಮದುವೆ ಆಗ್ಬಿಡಂತ ಎಷ್ಟು ಹೇಳ್ತಾ ಇದ್ದೆ. ನೀನು ಇದೇ ಥರ ಆಗ್ಬಿಟ್ಟಲ್ಲ ಮನು. ಮನು ಮನು ಮದುವೆ ಆಗಿ ಬಂದಿದ್ಯೇನೋ? ಯಾರೋ ಹುಡುಗಿ? ಅದಕ್ಕೆ ಹೇಳೋದಕ್ಕಾಗಲಿಲ್ಲ, ಯಾಕಂದರೆ ಇವ್ರ ಮನೇಲಿ ಇವಳಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದರು. ಅದಕ್ಕೇ ಅವರಮ್ಮ ಬೇರೆ ಕಡೆಗೆ ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ಅಂದ್ಕೊಂಡಿತ್ತು. ಅದಕ್ಕೆ ಇವಳು ಬಂದು ನೆನ್ನೆ ಕಂಪ್ಯೂಟರ್ ಸೆಂಟ್ರ್ ಹತ್ರ ಇದ್ದೆ, ಅಲ್ಲಿ ಬಂದುಬಿಟ್ರು. ತುಂಬ ಬಲವಂತ ಮಾಡಿದ್ಲು. ನನ್ನ ಮದುವೆ ಆಗಲೇಬೇಕು ನೀನು ಅಂತ ಹೇಳಿ ತುಂಬ ಬಲವಂತ ಮಾಡಿದ್ಲು. ಅದಕ್ಕೆ ಮದುವೆ ಆಗಿ ಬಂದ್ವಿ. ಅದಕ್ಕೆ ಅಲ್ಲ, ನನಗೆ ನಮ್ಮ ಮೈದ್ನಿಂದ ನಾವಂತೂ ಹಿಂಗಾದ್ವಿ, ನಮ್ಮ ಮೈದ್ನಿಂದಾದರೂ ಚೆನ್ನಾಗಿ ಮದುವೆ ಮಾಡಬೇಕು ಅಂತ ತುಂಬ ಆಸೆಗಿದ್ದೆ ಕಣೋ. ಆದರೆ ನೀನು ಹಿಂಗೆ ಮದುವೆ ಆಗಿ ಬಂದ್ಬಿಟ್ಟ. ಅಯ್ಯೋ ದೇವ್ರೇ. ಅಲ್ಲ, ರಾತ್ರಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಬರಲ್ಲ ಕಣಣ್ಣ ಮನೆಗೆ ಅಂತ ಹೇಳ್ದವ್, ನಿಂಗೆ ಮದುವೆ ಆಗಿ ಬಂದುಬಿಟ್ಟಿದೆಯಲ್ಲೋ ಸಡನ್ನಾಗೆ ಮನು. ನೋಡ್ರಿ ರಾಜ್ ಅವರೇ, ನಿನ್ನ ತಮ್ಮ ಹಿಂಗೆ ನಮಗೆ ಹೆಂಗೆ ಹೇಳ್ಬಿಟ್ಟ. ಅಯ್ಯೋ ದೇವ್ರೆ, ಹಿಂಗೆ ಅಂತ ಅನ್ಕೊಂಡೇ ಇರಲಿಲ್ಲ. ನಾನು ಅಲ್ಲಿಗೂ ಬಾಯಿ ಬಿಟ್ಟು ಕೇಳಿದ್ದೀನಿ ರಾಜ್ ಅವರೇ ನಿಮ್ಮ ತಮ್ಮನ್ನ. ಅಯ್ಯೋ, ಯಾವುದಾದ್ರೂ ಹುಡುಗಿನ ಲವ್ ಮಾಡ್ತಾ ಇದ್ರೆ ಹೇಳಪ್ಪ, ಬೇಕಾದರೆ ನಾವೇ ಮದುವೆ ಮಾಡಿಸ್ತೀವಿ ಅಂತ. ಇಲ್ಲ, ಅದಕ್ಕೆ ನಾನು ಆ ಥರ ಯಾವತ್ತೂ ಮಾಡೋ ಇಲ್ಲ, ನಾನು ಯಾವತ್ತೂ ಆ ಥರ ಮಾಡೋದಿಲ್ಲ, ನಾನು ಯಾವ ಹುಡುಗಿನ ನನ್ನ ಕಣ್ಣೆದ ಸಮೇತ ನೋಡಿಲ್ಲ ಅಂತ ಹೇಳ್ದ. ಇವಾಗ ನೋಡು ಮದುವೆ ಆಗಿ ಬಂದಿದ್ದಾನೆ ಸಡನ್ನಾಗೆ. ಅಲ್ಲ, ಅವನಿಗಿನ್ನ ಜವಾಬ್ದಾರಿ ಇಲ್ಲ, ಏನಿಲ್ಲ. ಏನು ಮಾಡ್ಕೊಂಡಿದ್ದೀನಿ ಅಂತ ಹೋಗಿ ಕರ್ಕೊಂಬಂದು ಮದುವೆ ಆಗಿದೀಯಾ ನೀನು? ಏನು ಮಾಡಿದ್ದೀನಿ ಅಂತ ಹೇಳಿ? ಅಲ್ಲ, ಏನಾನ ಒಂದು ದುಡಿಯೋಕೆ ಏನೋ ಒಂದು ಮಾರ್ಗ ಮಾಡ್ಕೊಂಡಿದ್ದೀಯೇ? ಸಾಲ ಮಾಡಿ ಇವ್ರ ಮನೆಯಿಂದ ಅಂಗಡಿ ಹಾಕಿ ಕೊಟ್ಟವ್ರು ನೀನು. ಬೈಡತ್ತ ಕಂಪ್ಯೂಟರ್ ಸೆಂಟ್ರ್ ಅದು ಇದು ಮಾಡ್ಕೊಂಡು ಹೋಗಲಿ, ಪರಸ್ ಮಾಡ್ಕೊಂಡು ಪಡ ತೊಳೆಯೋದು ಪಣಿ ತೆಗಿಯೋದು ಇಂಥವೆಲ್ಲ ಮಾಡ್ಕೊಂಡು ಹೋಗ್ಲಿ ಅಂತ ಸಾಲ ಮಾಡಿ ನಿಮ್ಮ ಅಕ್ಕೇನೋ ನಿಮ್ಮ ಅಣ್ಣ ಮಾಡಿಕೊಟ್ರೆ ಮದುವೆ ಆಗಿ ಬಂದಿದೆಯಲ್ಲೋ. ನೀನು ಏನರ ಸಾಕಿ ಏನರ ದುಡಿತೀಯ ನೀನು? ಬಿಡಿ ಅತ್ತೆ, ಆಗಿ ಬಂದಿದ್ದಾನೆ. ಇವಾಗ ಯಾಕೆ ನಿಮ್ಮ ಮನೆಯಲ್ಲೆಲ್ಲ ವಿಷಯ ಗೊತ್ತೇನಮ್ಮ ಸಿಂಧು? ಅಕ್ಕ, ನಮ್ಮ ಮನೇಲಿ ಗೊತ್ತಿಲ್ಲ. ರಾತ್ರಿಯಿಂದ ತುಂಬ ಹುಡುಕಾಡಿದ್ದಾರೆ. ಇವಾಗ ಏನಾದರೂ ಗೊತ್ತಾದರೆ ಗೊತ್ತಾಗುತ್ತೆ. ಹಾಗಾಳ ರಾಜಕ್ಕನ ಮಗ ಸಣ್ಣನು ಮದುವೆ ಆಗಿ ಬಂದವನಿ. ಏನು ರಾಜಕ್ಕ ಮದುವೆ ಆಗಿ ಬಂದವನಿ? ಹೂನೇ ನೋಡೇ, ಅಲ್ಲ ತಮ್ಮರ, ಅದೇ ಬಸವರಾಜಣ್ಣರ ಅಲ್ಲ ತಮ್ಮನ ಮಗಳನ್ನ ಮದುವೆ ಆಗಿ ಬಂದವನಿ. ನೋಡಿ, ನಮ್ಮ ತಗನ ಹೇಳಲಿಲ್ಲ, ನಾವನ ಹೋಗಿ ಕೇಳಿ ಮದುವೆ ಮಾಡ್ತಿದ್ವಿ. ಅಲ್ಲ, ಇನ್ನ ಚಿಕ್ಕ ವಯಸ್ಸು ಏನು ಬೇಡ, ಮದುವೆ ಮಾಡೋದು ಬೇಡ ಅಂತ ಸುಮ್ಮನಾಗಿದ್ವಿ. ಅಲ್ಲ, ಇವನು ಯಾಕೆ ಹಿಂಗೆ ಹೋಗಿ ಮದುವೆ ಆಗಿ ಬಂದತ್ತು ಹೇಳತ್ಲಾಗೆ. ಬಿಡಮ್ಮ, ಇವಾಗ ಏನೋ ಆಗಿ ಬಂದವನೇ, ಏನು ಮಾಡೋಕ್ಕಾಗುತ್ತೆಲ್ಲ. ನಾ ಇವಾಗ ಅವನು ಇವತ್ತು ಮದುವೆ ಆಗಬೇಕು ಅಂತ ಅವ್ನ ಹಣೆ ಬರ್ದಲ್ಲಿ ಬರ್ದೈತೆ, ಆಗಿ ಬಂದಿದ್ದಾನೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಅವ್ರ ಮನೆಯಾಗೇನೆ ಇವಾಗ ಏನು ಅಂತಾರೋ ಏನೋ. ಅವ್ರು ಸುಮ್ಮನೆ ಬಿಡ್ತಾರೆ, ಬಂದು ಗಲಾಟೆ ಮಾಡ್ತಾರೆ. ಇವಾಗ ಗಲಾಟೆ ಮಾಡಲು ಸುಮ್ಮನಿರತ್ತೆ, ನಾನೆಲ್ಲ ಹೇಳ್ತೀನಿ. ಅಯ್ಯೋ, ಅವ್ರ ಮನೇಲಿ ಏನಂದ್ರು, ಏನು ಅಂದ್ಕೊಂಡಿದ್ದಾರೋ, ಎಲ್ಲಿಗೆ ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದಾರೋ ಏನೋ. ನಿಮ್ಮ ಮನೇಲಿ ಹೇಳ್ದೇನೆ ಫೋನ್ ಮಾಡಿ. ಇಲ್ಲ ಅಕ್ಕ, ನಮ್ಮ ಮನೇಲಿ ಏನೂ ಹೇಳಿಲ್ಲ. ನಮ್ಮ ಅಮ್ಮನಿಗೆ ಗೊತ್ತಾಗೈತೆ ಯಾರನ್ನೋ ಲವ್ ಮಾಡ್ತಾ ಇದ್ಲೇನೋ, ಅದಕ್ಕೆ ಹೋಗಿದ್ದಾಳೆ ಅಂತ ಹೇಳಿ ನಮ್ಮಮ್ಮ ಅಂದ್ಕೊಂಡಿರುತ್ತೆ. ನಮ್ಮಮ್ಮನಿಗೆ ಗೊತ್ತಾಗಿರುತ್ತೆ. ಸುಮ್ಮನಿರಿ, ಹೋಗಿ ಮದುವೆ ಆಗಿದ್ರಲ್ಲ, ಹೋಗ್ರಿ ನಿಮ್ಮ ಪಾಡಿಗೆ ನೀವು ಹೋಗಿ ಜೀವನ ಮಾಡಿರಿ, ಗೊತ್ತಾಗುತ್ತೆ. ಅಲ್ಲ, ಇನ್ನು ನಾನು ಏನು ದುಡಿಯೋಕೆ ಒಂದು ಮಾರ್ಗ ಮಾಡ್ಕೊಂಡಿಲ್ವಲ್ಲ, ಹೆಂಗೆ ಮದುವೆ ಆಗಿ ಬರೋಣ ಅಂಬೋದೇನೋ ಸ್ವಲ್ಪನಾದ್ರೂ ನಿನಗೆ ಅನ್ನಿಸ್ಲಿಲ್ವೇನೋ? ಸುಮ್ಮನೆ ಹೋಗಿ ಮದುವೆ ಆಗಿ ಬಂದವನಿ ಈಗಲೇನಿ. ಇನ್ನೊಂದೆರಡು ವರ್ಷ ಬಿಟ್ಟು ಆಗಿದ್ರೆ ಆಗ್ತಿರ್ಲಿಲ್ವಿ? ಬಿಡತ್ತೆ, ಇವಾಗ ಆಗಿ ಬಂದಿದ್ದಾನೆ. ಇಷ್ಟಪಟ್ಟವ್ರೆ ಮದುವೆ ಆಗಿದ್ದಾರೆ. ಈಗ ಇವನು ನಮ್ಮಂತೇನೆ, ನಾವು ಇಷ್ಟಪಟ್ಟಿದ್ವ, ನಾವು ಮದುವೆ ಆದ್ವಲ್ಲ, ಹಂಗೇನೆ ನಮ್ಮಂತೆ ಆಗಿ ಬಂದವ್ರೆ. ಬಿಡು, ಏನು ಮಾಡೋಕ್ಕಾಗಲ್ಲ. ಆರತಿ ಮಾಡಿ ಒಳಗೆ ಬಿಡ್ಕೊಂತೀನಿ. ಬಾರಮ್ಮ, ಇಲ್ಲಿ ನಿಂತ್ಕೊಂಬರ್ರಿ. ಇಲ್ಲಿ ನಿಂತ್ಕೊಂಡು ನಮ್ಮ ಉದಸ್ಲಿಗೆಲ್ಲ ಕೈ ಮುಗಿದು ಒಳಗಡೆ ಬರೀರಂತೆ. ಆರತಿ ತಗೊಬರ್ತೀನಿ, ಬರ್ರಿ. ನೋಡಮ್ಮ, ಹೆಂಗೆ ರಾಜಕನ್ ಮಕ್ಳ ಹತ್ಲಾಗೆ ಇಬ್ರು ಹೆಂಗನ ಹಿಂಗೆ ಮದುವೆ ಆದ್ರ ಹತ್ರ
ಅಲ್ಲ ನೋಡು ಹೆಂಗೆ ಇಬ್ಬರಾಳು ಒಂದೊಂದೇ ಹುಡುಗಿ ನೋಡ್ಕೊಂಡು ಮದುವೆ ಆಗ್ಬಿಟ್ರು. ಅಕ್ಕ ನಾವು ಹೇಳ್ತಿದ್ವಿ ಇವನಿಗೆ, ನಾವಂತೂ ಮದುವೆ ಆಗಲಿಲ್ಲ, ನನ್ನ ತಮ್ಮಂದಾದ್ರೂ ಮನೆ ಕಟ್ಟಿ ಮದುವೆ ಮಾಡೋಣ ಅಂತೇಳಿ ನಾವು ತುಂಬ ಆಸೆಗಿದ್ವಿ. ಏನು ಮಾಡಲಿ, ಅವ್ನು ಹೋಗಿ ಎಷ್ಟೊತ್ತಿಗೆ ಮದುವೆ ಆಗಿ ಬಂದಿದ್ದಾನೆ. ನಾವು ಇನ್ನೊಂದು ಚೆನ್ನಾಗಿ ಮನೆ ಕಟ್ಬಿಟ್ಟು ಆಮೇಲೆ ಮದುವೆ ಆಗೋಣ ಅಂತ ಇದ್ದಿದ್ದು. ಆದರೆ ಅವ್ನು ನೋಡು ಮದುವೆ ಆಗಿ ಬಂದಿದ್ದಾನೆ, ಇಷ್ಟಪಟ್ಟಿದ್ದಾನೆ, ಮದುವೆ ಆಗಿದ್ದಾನೆ. ಬಿಡತ್ಲಾಗ ಆಗಲಿ, ಏನು ಮಾಡೋಕ್ಕಾಗುತ್ತೆ. ಅಲ್ಲ ಆಗ್ಲಿ, ಇವಾಗ ಒಟ್ಟು ಏನು ಹುಡ್ಕಕ್ಕೆ ಹೋದ್ರೆ ಹೆಣ್ಗಳು ಸಿಗಲ್ಲ ಸೋಮನಾಥ. ಹೆಂಗನ ಇವು ಚೆನ್ನಾಗೈತಿ ಈ ಹುಡುಗಿನೂ ಹೆಂಗ ನೋಡಪ್ಪ. ಹೆಂಗ ಬಿಡು ಆಗೈತಲ್ಲ, ಆರತಿ ಮಾಡಿ ಒಳಗೆ ಬಿಡ್ಕೊಳ್ರಿ. ಅವ್ರು ಏನು ಗಲಾಟೆ ಮಾಡ್ತಾರೋ ಏನೋ ಬಸರಾಜನೇನು ಲತಮ್ಮ ಇದ್ದಿದ್ದು ಒಳ್ಳೆಯರಲ್ಲ. ಲತಮ್ಮ ಇದ್ದಿದ್ದೋಡ್ರಿಗೆ ಆತೇದು. ಅವರಮ್ಮ ಕ್ಯಾತೆ ಹೇಳಂದ್ರೆ ಕ್ಯಾತೆ ಹೇಳು. ಸುಮ್ಮನಿರತ್ತೆ ಅವ್ರಮ್ಮ ಕ್ಯಾತೆದಾದ್ರೆ ನಮ್ಮನಿಗೆ ಅವ್ರ ಅಮ್ಮ ಏನು ಬರಂಗಿಲ್ವಲ್ಲ. ಏನೋ ಸ್ವಲ್ಪ ದಿನ ಸಿಟ್ಟಿಗೆ ಮಾತಾಡುತ್ತೆ ಅಷ್ಟೇ, ಆಮೇಲೆ ಸುಮ್ಮನೆ ಆಗ್ತಾರೆ. ಹೆಂಗೂ ನಮ್ಮನಿಗೆ ಬಂದಿದ್ದಾಳಲ್ಲ ಅಷ್ಟೇ ಸಾಕು. ಸಿಂಧು ಒಳ್ಳೆ ಹುಡುಗಿ ಬಿಡು, ನಾನೇ ಆರತಿ ಮಾಡಿ ಒಳಗೆ ಬಿಡ್ಕೊಂತೀನಿ. ಬಾರಪ್ಪ ಇಲ್ಲಿ ನಿಂತ್ಕ ಬರೀ ಬಾಕ್ಲಿಂತಾಗಿ ನೋಡಿ. ಹೆಂಗ ಸಂಗೀತಮ್ಮ ಇವತ್ತು ಒಳ್ಳೇದಾಗಕ್ಕೆ ಮದುವೆ ಆಗಿ ಬಂದ್ರು ಮೈದನ್ನ ಬಾರಪ್ಪ ಆರತಿ ಮಾಡಿ ಒಳಗೆ ಬಿಡ್ಕೊಂತೀನಿ ಅಂತ ಹೇಳಿ ಕರಿತಾಯ್ತು. ಹೆಂಗ ಬಿಡತ್ತ ಇಬ್ರದು ಆತಲ್ಲ. ನೀನು ಯೋಚನೆ ಮಾಡಿಬಿಡಮ್ಮನು, ನೀನು ಯೋಚನೆ ಮಾಡಿಬಿಡ ಕಣಮ್ಮ, ನಾವು ಒಯ್ದೀವಿ ಸರಿನಾ. ಅಮ್ಮ ಹೆಂಗಂಬತ್ತಂತಮ್ಮ ಸುಮ್ಮನಿರು, ನಾವೆಲ್ಲ ಇದ್ದೀವಿ, ನಾವೆಲ್ಲ ನೋಡ್ಕೊಂತೀವಿ. ನಿಮ್ಗೆ ಮದುವೆ ಆಗಿದ್ದಾನೆ, ಇವಾಗ ಏನು ಮಾಡೋಕ್ಕಾಗುತ್ತೆ. ಆಮೇಲೆ ಬೇಕಾದ್ರೆ ಮನೆಗೆ ಮದುವೆ ಎಲ್ಲ ಇಬ್ರದ್ದು ಆಗೈತಲ್ಲ, ಮನೆ ಕಟ್ಟೋದು ಆಮೇಲೆ ನೋಡ್ಕೊಂಬನ, ಆಮೇಲೆ ಕಟ್ಟೋಣ. ಹಾಗೆ ಆಳ್ತಲ್ಲ ಅತ್ತ. ಸರಿಯಪ್ಪ ಹೆಂಗನ ಮಾಡ್ಕೊಳ್ರಿ. ಊರಾಗೆಲ್ಲ ನಮ್ಮನ್ನ ಹಂಗೆ ಅಂಬ್ತಾರೆ. ಇಬ್ರು ಮಕ್ಕಳನ್ನ ಹಿಂಗೆ ಆದರು ಅಂತ ಹೇಳಿ ನಮ್ಗೇನೋ ಬೇಜಾರನೆ. ಇವನ್ನ ಇನ್ನು ಜವಾಬ್ದಾರಿ ಇಲ್ಲ, ಏನಿಲ್ಲ, ಕೆಲಸ ಇಲ್ಲ, ಏನಿಲ್ಲ. ಮದುವೆ ಆಗ್ಬಿಟ್ರಿ ಎಷ್ಟು ಕಷ್ಟ. ಇವಾಗ ನಿಮ್ಮ ಅಣ್ಣ ಕಷ್ಟಪಡ್ತಿರೋದೇ ನೋಡಲ್ವಿ. ಅಮ್ಮ ನಾನು ಸಿಂಧು ತುಂಬ ಇಷ್ಟಪಟ್ಟಿದ್ವಮ್ಮ, ಅದಕ್ಕೆ ಮದುವೆ ಆದ್ವಿ. ನಾನು ಇನ್ನು 2 ವರ್ಷ ಬಿಟ್ಟು ಮದುವೆ ಆಗೋಣ ಅಂತ ಇದ್ದೆ. ಲೈಫ್ ಎಲ್ಲ ಸೆಟ್ಲ್ ಮಾಡಿಕೊಂಡು ಮನೆಗಿನೇ ಎಲ್ಲ ಕಟ್ಟಿ ನಾನು ಚೆನ್ನಾಗಿ ದುಡ್ದು ಎಲ್ಲ ಆವಾಗಲೇ ಮದುವೆ ಆಗೋಣ ಅಂತ ಇದ್ದೆ. ಇನ್ನೂ 2 ವರ್ಷ ಬಿಟ್ಟೆ ಮದುವೆ ಆಗೋಣ ಅಂತ ಇದ್ದೆ. ಆದರೆ ಇವಳು ನಿನ್ನ ಮದುವೆ ಆಗಲಿಲ್ಲ ಅಂದ್ರೆ ನಾನು ಇರೋದಿಲ್ಲ, ಸತ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಲು ಅಮ್ಮ. ನಾನು ಇವಳು ತುಂಬ ಇಷ್ಟಪಟ್ಟಿದ್ವಿ ಅದಕ್ಕೆ. ಸರಿ ಆಯಿತು ಬಿಡಪ್ಪ, ಬಿಡತ್ತೆ. ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ಅವ್ರ ಅಪ್ಪ ಅಮ್ಮ ಏನು ಬಂದವ್ರು ಏನು ಮಾತಾಡ್ತಾರೆ ನೋಡೋಣ. ಇವಾಗ ಹೆಂಗು ಇವರಿಬ್ರು ಮದುವೆ ಆಗಿ ಬಂದವರಲ್ಲ, ಆರತಿ ಮಾಡಿ ಒಳಗೆ ಬಿಡ್ಕೊಂತೀನಿ ಸುಮ್ಮನಿರು. ಏನು ಮಾಡೋಕ್ಕಾಗುತ್ತೆ. ನಮ್ಮಂತೇನೆ ಅವರು ಲವ್ ಮಾಡಿ ಮದುವೆ ಆಗಿದ್ದಾರೆ. ಲವ್ ಮಾಡಿದವ್ರಿಗೆ ಗೊತ್ತು ಅದೇನು ಲವ್ ಮಾಡಿದ್ದರದ್ದು ಕಷ್ಟ ಏನು ಅಂತ ಹೇಳಿ. ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋದಕ್ಕಾಗಲ್ಲ. ಲವ್ ಅಂದರೆ ಲವ್ ಮಾಡಿದವ್ರಿಗೆ ಅಷ್ಟೇ ಗೊತ್ತಿರೋದು, ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಅದ್ರ ಕಷ್ಟ ಏನು ಅಂತ ಹೇಳಿ. ಹೆಂಗನ ಮಾಡ್ಕೊಳ್ರಮ್ಮ. ನನಗೇನು ಇಷ್ಟ ಇಲ್ಲ ನಾನು ಮದುವೆ ಆಗಿ ಬಂದಿರೋದು. ಅಲ್ಲ ನೋಡಿ ಅದಕ್ಕೆ ಅಮ್ಮ ಹೇಗೆ ಮಾತಾಡ್ತಾರೆ. ಹಂಗೆ ಮಾತಾಡೋದು ಬಿಡು. ಅತ್ತೆ ನೋಡಿದೆಯಲ್ಲ ಅವತ್ತಿಗೇನು ಇನ್ನು ಸ್ವಲ್ಪ ಏನು ಮನೆಗೇನು ಏನು ಮಾಡ್ಕೊಂಡಿಲ್ಲ, ಏನಿಲ್ಲ. ಇವಾಗಲೇ ಮದುವೆ ಏನಕ್ಕೆ ಅಂತ ಹೇಳಿ ಅಷ್ಟೇ. ಬಿಡು, ಏನು ಮಾಡೋಕ್ಕಾಗಲ್ಲ. ಇವಾಗ ಮದುವೆ ಆಗಿ ಬಂದಿದೆಯಲ್ಲ, ಎಲ್ಲರೂ ಚೆನ್ನಾಗಿ ದುಡ್ದು ಚೆನ್ನಾಗಿ ಮನೆ ಕಟ್ಟೋದಕ್ಕಾಗುತ್ತೆ. ಬಾ ಇಲ್ಲಿ ನಿಂತ್ಕೊ, ಆರತಿ ತೊಗೊಂಬರ್ತೀನಿ. ಆರತಿ ತಗೊಂಬಂದು ಆರತಿ ಮಾಡಿ ಒಳಗೆ ಕರ್ಕೊಂತೀನಿ. ಬಾ ನಾನೇ ಇದ್ದೀನಿ ಅಲ್ಲಿ ನಿಲ್ಲಿಸ್ಕೊಂಡು ಆರತಿ ಮಾಡಿ ಒಳಗೆ ಕರ್ಕೊಳ್ಳಮ್ಮ. ನಿಮ್ಮ ಅತ್ತೆ ಹಿಂಗೇನೆ ಒಂದಿಟ್ಟು ಅವಳೆಲ್ಲ ಚೆನ್ನಾಗಾಗ್ತಾಳಲ್ಲ. ಅವಳು ಅವಾಗ ಹೆಣ್ಣು ಹುಡ್ಕೋಕ್ಕಾಗಲ್ಲ ಬಿಡತ್ತೆ. ನಮ್ಮ ರಾಜ ಹಿಂಗೆ ಮದುವೆ ಆದರೂ ಬರಲಿ ಅಂತಿದ್ದಾಳು. ಇವಾಗ ಹಿಂಗೆ ಅಂತಾಳೆ. ಅದೇ ಮನೆಗೇ ಕಟ್ಟಿಲ್ವಲ್ಲ, ಅದಕ್ಕೆ ಹೊಸಾರ್ಗು ಹೆಂಗಪ್ಪ ಅಮ್ಮಂಗೆ ಬಿಡು. ಹೊಸಾರ ದುಡ್ದು ಇಬ್ಬರು ಸೊಸೆಯರು ಇಬ್ಬರು ಮಕ್ಕಳೆಲ್ಲ ದುಡ್ದು ಚೆನ್ನಾಗಿ ಮನೆ ಕಟ್ಟಿರಂತಿ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮೈದನ್ನ ಮದುವೆ ಆಗಿ ಬಂದವನೇ. ಅದಕ್ಕೇನೆ ಇನ್ನೇನು ಆರತಿ ಮಾಡಿ ಒಳಗೆ ಬಿಡ್ಕೊಂತೀನಿ. ಯಾಕಂದರೆ ನಮ್ಮ ಅತ್ತೆ ಬೇಜಾರಾಗೈತೆ, ಇನ್ನು ಮನೆ ಕಟ್ಟಿಲ್ಲ ಏನಿಲ್ಲ, ಇವನು ಹಿಂಗೆ ಆಗ್ಬಿಟ್ಟ, ಇವಾಗ ಇಬ್ಬರು ಮಕ್ಕಳು ಹಿಂಗೆ ಆದರೂ ಅಂತಾರೆ ಅಂತ ಹೇಳಿ ನಮ್ಮ ಮತ್ತೆ ಬೇಜಾರಾಗೈತಿ. ಏನು ಮಾಡೋಕ್ಕಾಗಲ್ಲ, ಲವ್ ಮಾಡಿದರೆ ಆಗಿದ್ದಾರೆ. ಇನ್ನು ಅವ್ರ ಅಪ್ಪ ಇವರೆಲ್ಲ ಬಂದು ಏನು ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಮದುವೆ ಆಗಿ ಬಂದಿದ್ದಾನೆ ನನ್ನ ಮೈದನ್ನ. ಇವಾಗ ಆರತಿ ಮಾಡಿ ಒಳಗೆ ಕರ್ಕೊಂತೀನಿ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.